ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮುಂಚಾಲಮ್ಮನ ಆಶೀರ್ವಾದವನ್ನು ಬೇಡುತ್ತಾ, ಆರಾಧ್ಯರನ್ನು ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಒಳ್ಳೆಯ ದಿನ, ಶುಭ ದಿನ, ಪುಷ್ಯ ನಕ್ಷತ್ರದ ದಿನ. ಬಹುಶಃ ಎಲ್ಲರ ಮನೆಯಲ್ಲೂ ಖುಷಿಯಾಗಿ ಪ್ರತಿಯೊಂದು ಹಬ್ಬದ ಜೊತೆಯಲ್ಲಿ ನಮಗೆ ಬಂದಂಥ ಒಂದು ಪುಷ್ಯ ನಕ್ಷತ್ರ ಗುರುವಾರ ಏನು ಬಂದಿದೆ ಅದೊಂದು ಹಬ್ಬ. ನಮಗೆ ಬಗೆ ಬಗೆಯ ಸಂಕಲ್ಪವನ್ನು ಮಾಡಿಕೊಂಡು ಬಗೆ ಬಗೆಯ ಪೂಜೆಯನ್ನು ಮಾಡಿ ಸೇವೆಯನ್ನು ಅರ್ಪಿಸುವಂಥ ಒಂದು ಒಳ್ಳೆಯ ದಿನ, ಶುಭ ದಿನ. ಬಹುಶಃ ನಾನು ಇಷ್ಟರೊಳಗೆ ನಿಮ್ಗೆ ಹೇಳಬೇಕಾಗಿತ್ತು, ಆಗಿಲ್ಲ. ನನಗೂ ಸ್ವಲ್ಪ ಕೆಲಸದ ಒತ್ತಡಗಳಿಂದ ನಾನು ವಿಡಿಯೋವನ್ನು ಮಾಡೋಕ್ಕಾಗಿಲ್ಲ. ಬಹುಶಃ ಸಾಧ್ಯ ಆದರೆ ನನ್ನ ವಿಡಿಯೋ ನೋಡಿದ ಮೇಲಾದರೂ ತಾವುಗಳು ಸಾಧ್ಯ ಆದರೆ ಸುಲಭವಾಗಿ ಮಾಡಿ, ನೀವು ಸುಲಭವಾಗಿ ಮಾಡುವಂಥದ್ದು. ನಾನು ಹಿಂದೇನೂ ಒಂದು ಪುಷ್ಯ ನಕ್ಷತ್ರದಲ್ಲ ಹೇಳಿದ್ದೆ, ಅರಿಶಿನ ಕೊಂಬನ್ನು ಖರೀದಿ ಮಾಡಿ, ಆಮೇಲೆ ಇನ್ನೊಂದು ಏನು ಅಂದರೆ ಹೊರಗಿನ ಬಾಗಿಲನ್ನು ಶುಚಿಯಾಗಿ ಒರೆಸಿ, ಆ ಬಾಗಿಲನ್ನು ಒರೆಸಿ ಅಲ್ಲಿ ಸ್ವಸ್ತಿಕ್ ಮತ್ತು ಓಂಕಾರವನ್ನು ಬರೆದ್ರೆ, ಇಷ್ಟೇ ಮಾಡಿದರೂ ಸಾಕು. ಇದಕ್ಕಿಂತ ದೊಡ್ಡದು ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅನ್ನೋ ಏನಿಲ್ಲ. ಅರಿಶಿನ ಕುಂಭಕ್ಕೆ ಅಂತ 5 ಅಥವಾ 10 ರೂಪಾಯಿ ಅಂದರೆ ಸಿಕ್ಕಿಬಿಡುತ್ತೆ ಈಗ. ಅದನ್ನು ದಯವಿಟ್ಟು ಮಾರ್ಕೆಟಿಗೆ ಹೋದರೆ ಖಂಡಿತ ತನ್ನಿ. ಇಲ್ಲ ಮಾರ್ಕೆಟಿಗೂ ಹೋಗೋಕ್ಕಾಗಲ್ಲ ಇವತ್ತೇ ಅಂತ ಆದರೆ ನೀವು ಅದನ್ನೇ ಮನೆಯಲ್ಲಿರುವಂಥ ಅರಿಶಿಣವನ್ನೇ ಬಾಗಿಲಿಗೆ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಿ, ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಿ, ಇಲ್ಲ ಓಂಕಾರ ಹಾಕಿ. ಅದು ಓಂಕಾರ ಇಲ್ಲಾಂದ್ರೆ ಎರಡೂ ಬಾಗಿಲಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯುವುದರಿಂದ ನಮಗೆ ಇವತ್ತಿನ ದಿನದಿಂದ ಶುಭವಾಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಎಷ್ಟೋ ಅದು ಫಲ ಸಹಿತ ಕೊಟ್ಟಿದೆ. ಹಾಗಾಗಿ ಆ ಕೆಲಸವನ್ನು ಮಾಡಿ. ಬಹುಶಃ ಇನ್ನೊಂದು ವಿಷಯ ಏನು ಅಂದರೆ, ಇವತ್ತು ಪುಷ್ಯ ನಕ್ಷತ್ರ ಇದೆ. ರಾಯರಲ್ಲಿ ಒಂದು ಪ್ರಾರ್ಥನೆಯನ್ನು ಒಂದು ಮಗುವಿಗೋಸ್ಕರ ನೀವು ಮಾಡಬೇಕು. ಮಣಿಪಾಲ್ ಆಸ್ಪತ್ರೆಯಲ್ಲಿ ಮಗು ಇದೆ. ನಿನ್ನೆನೇ ಮಗುವಿನ ತಂದೆ ಗ್ರೂಪಿಗೆಲ್ಲ ಹಾಕಿದ್ದಾರೆ, ಜೊತೆ ನನಗೂ ಫೋನ್ ಮಾಡಿದ್ದಾರೆ. ಎಲ್ಲರೂ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ನಾನು ಎಕ್ಸ್ಟ್ರಾ ಮತ್ತು ಎಲ್ರಿಗೂ ನನ್ನ ಫ್ರೆಂಡ್ಸಿಗೆಲ್ಲ ಹಾಕಿದ್ದೆ, ನೀವು ಒಂದು ಪ್ರಾರ್ಥನೆಯನ್ನು ಮಾಡಿ ಈ ಮಗುವಿಗೋಸ್ಕರ ಅಂತ. ಹಿಂದೆ ಒಮ್ಮೆ ಈ ಮಗು ಮಣಿಪಾಲ್ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಜೊತೆ ಇತ್ತು. ಆದರೆ ರಾಯರ ಒಂದು ಕೃಪಾ ಕಟಾಕ್ಷದಿಂದ ಆ ಮಗು ಮತ್ತೆ ಬದುಕಿ ಈಗ 2 ವರ್ಷದ 3 ತಿಂಗಳಾದ ಮೇಲೆ ಆ ಮಗುವಿಗೆ ಮತ್ತೆ ಕೆಮ್ಮು ಮತ್ತು ಜ್ವರ ಎಲ್ಲ ಶುರುವಾಗಿ ಮತ್ತೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಇದೆ. ಆ ಒಂದು ಸಂದರ್ಭದಲ್ಲಿ ಆ ಮಗುವಿಗೆ ಡಾಕ್ಟ್ರ್ ಯಾವುದೇ ರೀತಿಯ ಗ್ಯಾರಂಟಿ ಸಹಿತ ಕೊಡಲಿಲ್ಲ. ನಿನ್ನೆ ನನ್ನ ಹತ್ರ ಹುಡುಗನ ಅಪ್ಪ ಅಂದರೆ ರಾಯರ ಭಕ್ತರು ಅವರು ಮಾತಾಡುವಾಗ ತುಂಬ ನನ್ನ ಹತ್ರ ಹತ್ತಿದ್ರು. ನಾನು ತುಂಬ ಸಮಾಧಾನ ಮಾಡಿದ್ದೆ, ಹೆದರಬೇಡಪ್ಪ, ಯಾಕೆ ಕಳ್ತೀಯ, ಅಳಬೇಡಪ್ಪ ನೀನು ಅಂತ. ಬಹುಶಃ ತಾಯಿ ಸಿಗಲಿಲ್ಲ ನನಗೆ, ತಾಯಿಗಿಂತಲೂ ಹೆಚ್ಚು ಪ್ರೀತಿ ಮಾಡ್ತಾರೇನೋ ಅಂತ ಅನಿಸ್ಬಿಡ್ತು ಮಗುವಿನ ನನಗೆ. ಆ ರೀತಿ ಅಳ್ತಾ ಇದ್ರು. ಮತ್ತು ಮಧ್ಯಾಹ್ನ ಎಲ್ಲ ಫೋನ್ ಮಾಡಿ, ಊಟ ಮಾಡಿ ಅಪ್ಪ, ಗಂಡ ಹೆಂಡತಿ ಇಬ್ಬರು, ಏನೂ ಆಗಲ್ಲ, ರಾಯರಿದ್ದಾರೆ, ಹೆದರಬೇಡಿ ನೀವು ಅಂತ. ಕೊನೆಗೆ ಡಾಕ್ಟ್ರ್ ಹೇಳೋದೊಂದೇ, ನಮ್ಮಿಂದಾದ ಪ್ರಯತ್ನವನ್ನು ನಾವು ಮಾಡ್ತೀವಿ, ಆದರೆ ಮಗು ಯಾವಾಗ ತಾನಾಗಿ ಉಸಿರಾಡಬೇಕು, ಮಗು ತನ್ನ ಸ್ವಂತ ಉಸಿರಿಂದ ಉಸಿರಾಡಬೇಕು ಮಗು ಅಂತ ಹೇಳ್ತಾ ಇದ್ರೆ. ನಿನ್ನೆಯಿಂದ ತುಂಬ ಜ್ವರ, ಕೆಮ್ಮು ಎಲ್ಲ ಇದೆ. ದೊಡ್ಡವ್ರ ಹತ್ರನೇ ಕೆಮ್ಮು ಸಹಿಸ್ಕೊಳ್ಳೋಕ್ಕಾಗಲ್ಲ ಈಗ. ಪಾಪ ಆ ಮಗು ಬಿಡದೆ ಕೆಮ್ಮುಗೆ ಇದಾಗ್ತಾ ಇತ್ತು. ಆ ಒಂದು ಸಂದರ್ಭ ಇವತ್ತು ಬೆಳಿಗ್ಗೆ ನಾನು ಮತ್ತೆ ಕಾಲ್ ಮಾಡಿದ್ದೀನಿ, ಹೇಗಿದ್ದಾನೆ ದಿಶಾನ್ ಅಂತ ಹುಡುಗನ ಹೆಸರು, ದಿಶಾನ್ ಹೇಗಿದ್ದಾನೆ ಅಂದಾಗ, ಇಲ್ಲಮ್ಮ ಜ್ವರ ಎಲ್ಲ ಕಡಿಮೆ ಆಗಿದೆ, ಕೆಮ್ಮು ಒಂದಿದೆ, ನರ್ಸೊಬ್ರು ಬಂದು ಹೇಳಿದಂತೆ ಕೆಮ್ಸಿ ಹುಡುಗ ಇಡೀ ದೇಹ ಪಾಪ ನೋವು ಶುರುವಾಗಿದೆ, ಏನೋ ಗೊತ್ತಿಲ್ಲ ಅಂತ. ಬರೀ 2 ವರ್ಷದ 3 ತಿಂಗಳ ಮಗು ಅದು. ಆ ತಂದೆಯ ಒಂದು ಕೂಗು, ನನ್ನ ಮಗುವಿಗೋಸ್ಕರ ಎಲ್ಲರೂ ರಾಯರ ಭಕ್ತ ಪ್ರಾರ್ಥನೆ ಮಾಡಿ. ಹಿಂದೊಮ್ಮೆ ಎಲ್ಲರೂ, ನಾನು ವಿಡಿಯೋದಲ್ಲಿ ಹೇಳಿದ್ದೆ, ಹಿಂದೇನೂ ಆ ಮಗುವಿನ ಹೆಸರನ್ನು ವಿಡಿಯೋದಲ್ಲಿ ಹೇಳಿದ್ದೆ ನಾನು. ಹಿಂದೇನೂ ಪ್ರಾರ್ಥನೆಯನ್ನು ಮಾಡಿದ್ರಿ ಎಲ್ಲರೂ, ಈಗಲೂ ಅಷ್ಟೇ. ಇವತ್ತಿನ ಒಳ್ಳೆಯ ದಿನ ಇದೆ. ಆ ಮಗುವಿಗೋಸ್ಕರ ರಾಯರಿದ್ರು ನಿಂತು ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ, ಆ ಮಗು ಆರೋಗ್ಯ ಐಶ್ವರ್ಯವನ್ನು ತಗೊಂಡು ಮತ್ತೆ ಪುನಃ ಆ ತಂದೆ ತಾಯಿಯ ಮಡ್ಲನ್ನು ಸೇರಲಿ ಆದಷ್ಟು ಬೇಗ. ಇವತ್ತು ಜ್ವರ ಎಲ್ಲ ಕಡಿಮೆ ಆಗಿದೆ ಅಂತೆ, ತೊಂದರೆ ಇಲ್ಲ. ಜ್ವರ ಮತ್ತು ಕೆಮ್ಮು 2 ಇತ್ತು, ಜ್ವರ ಕಡಿಮೆ ಆಗಿದೆ, ಆದರೆ ಕೆಮ್ಮು ಒಂದು ಕಡಿಮೆ ಆಗ್ತಾ ಇಲ್ಲ. ಅವ್ರ ತಂದೆ ಹೇಳೋದದೆ, ಕೆಮ್ಮು ಕಡಿಮೆ ಆದರೆ ಸುಧಾರಿಸ್ತಾನೆ ನನ್ನ ಮಗ ಅಂತ. ಬಹುಶಃ 2 ವರ್ಷದ 3 ತಿಂಗಳ ಮಗು. ಎಲ್ಲ ಸಮಯಲ್ಲೂ ತಂದೆ ತಾಯಿಗೆ ನೋಡೋಕ್ಕೂ ಬಿಡ್ತಾ ಇಲ್ಲ.
ಬೇಜಾರು ಅನಿಸುತ್ತೆ ಅಲ್ವಾ ಇಂಥ ವಿಷಯಗಳನ್ನೆಲ್ಲ ಕೇಳಿದಾಗ ತುಂಬ ಬೇಜಾರಾಗುತ್ತೆ. ಆದರೂ ರಾತ್ರಿನೂ ಫೋನ್ ಮಾಡಿದ್ದೆ, ಊಟ ಮಾಡ್ರಿಯಪ್ಪ ಗಂಡ ಹೆಂಡ್ತಿ ಇಬ್ಬರು, ನೀವು ಗಟ್ಟಿ ಆಗ್ರಿಯಪ್ಪ ಅಂತ. ಕೊನೆಗೆ ಊಟ ಇಲ್ಲಮ್ಮ ಊಟ ಮಾಡಿದ್ದೀವಿ ಅಂತ ಹೇಳಿದ್ರು. ಬೆಳಿಗ್ಗೆನೇ ಒಂದು ತಿಂಡಿ ಎಲ್ಲ ತಿಂದಾಯ್ತಾ ಅಂತ ಕೇಳಿ ಫೋನ್ ಮಾಡಿದ್ದೆ, ಹೇಗಿದ್ದಾನೆ ಅಂತಲೂ ಕೇಳಿ ಫೋನ್ ಮಾಡಿದ್ದೆ. ಆವಾಗಲೇ ಗೊತ್ತಾಗಿರೋದು ಜ್ವರ ಕಡಿಮೆ ಆಗಿದೆ ಅಮ್ಮ ಅಂತ ಸಹಿತ ಹೇಳಿದರು. ಹಾಗಾಗಿ ತಾವುಗಳು ಇವತ್ತಿನ ಈ ಶುಭ ದಿನದ ದಿನ ಆ ಮಗುವಿಗೋಸ್ಕರ, ಆ ಮಗುವಿನ ಹೆಸರು ದಿಶಾನ್ ಅಂತ, 2 ವರ್ಷದ 3 ತಿಂಗಳ ಮಗು. ಆ ಮಗುವಿಗೆ ತಾವೆಲ್ಲರೂ ಇವತ್ತಿನ ಒಳ್ಳೆಯ ದಿನ ಆ ಮಗುವಿಗೋಸ್ಕರ ಒಂದು ಹಾರೈಸಿ ರಾಯರಲ್ಲಿ ಒಂದು ಪ್ರಾರ್ಥನೆಯನ್ನು ಇಡಿ. ಆ ತಾಯಿಯ ಮಡ್ಲನ್ನು ಆದಷ್ಟು ಬೇಗ ತಂದೆ ತಾಯಿ ಮಡ್ಲನ್ನು ಆ ಮಗು ಸೇರಿಕೊಳ್ಳಿ ಅಂತ ಸ್ವತಃ ತನ್ನ ಸ್ವಂತ ಉಸಿರಾಟಕ್ಕೆ ಉಸಿರನ್ನು ಆ ಮಗು ತಗೊಳ್ಳಿ. ಯಾಕಂದರೆ ಈಗ ಕೃತಕ ಹಾಕಬೇಕಾಗತ್ತೆ ಅಂತ ಹೇಳಿದ್ರಂತೆ ಅವರು. ಆದರೆ ಇಲ್ಲ, ದೇವ್ರ ದಯದಿಂದ ಈಗ ಜ್ವರ ಇದಾಗಿದೆ, ಏನು ತೊಂದರೆ ಇಲ್ಲ ಅಂತಲೂ ಅಂದಿದ್ದಾರೆ. ನೋಡಬೇಕು ಏನಾಗುತ್ತೆ ಅಂತ. ಅದು ಏನೇ ಆಗಲಿ ಆ ಪರಮಾತ್ಮ, ಆ ರಾಯರು ಆ ಮಗುವಿಗೆ ಆಶೀರ್ವಾದ ಅನುಗ್ರಹ ಎರಡನ್ನೂ ಮಾಡಲಿ ನಿಮ್ಮೆಲ್ಲರ ಹಾರೈಕೆಯಿಂದ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.